ನಮಸ್ಕಾರ. ಮಧ್ಯಾಹ್ನ ಅಗ್ರ ವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ರಾಜ್ಯಕ್ಕೂ ವ್ಯಾಪಿಸಿದೆ ಅಗ್ನಿಪಥ್ ಹೋರಾಟದ ಕಿಚ್ಚು. ನಮ್ಮ ರಾಜ್ಯದಲ್ಲಿ ಧಾರವಾಡ, ಬೆಳಗಾವಿ, ರಾಯಚೂರಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಲಾಗಿದೆ. ಉತ್ತರ ಭಾರತದಲ್ಲಿ ನೋಡ್ತಾ ಇದ್ವಿ, ಅಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆಗಳು ಹಿಂಸಾಚಾರ ಸ್ವರೂಪವನ್ನ ಪಡ್ಕೊಂಡಿದ್ವು ಅಂತ ಈಗ ನಮ್ಮ ರಾಜ್ಯದಲ್ಲೂ ಕೂಡ ಶುರುವಾಗಿದೆ. ಧಾರವಾಡ, ಬೆಳಗಾವಿ, ರಾಯಚೂರಲ್ಲೂ ಕೂಡ ಪ್ರತಿಭಟನೆ ನಡೆದಿದೆ. ಅಗ್ನಿಪಥ್ ಯೋಜನೆಯ ವಿರುದ್ಧವಾಗಿ ಧಾರವಾಡದ ನಾಯಕ್ ಅಡ್ಡಾ ಸರ್ಕಲ್ನಲ್ಲಿ ಪ್ರತಿಭಟನೆಯನ್ನು ಮಾಡಲಾಗಿದೆ. ಧಾರವಾಡದಲ್ಲಿ ಪ್ರತಿಭಟನೆ ವೇಳೆ ಕಲ್ಲನ್ನ ತೂರಿದ್ದಾರೆ ಪ್ರತಿಭಟನಾಕಾರರು. ಪರಿಸ್ಥಿತಿ ವಿಕೋಪಕ್ಕೆ ತಿರುಗ್ತಾ ಇದ್ದಂತೆ ಲಾಠಿ ಚಾರ್ಜ್ ಮಾಡಿದ್ರು ಪೊಲೀಸರು. ಅಟ್ಟಾಡ್ಸ್ಕೊಂಡು ಹೋಗಿ ಲಾಠಿ ಬೀಸಿದ್ದಾರೆ ಪೊಲೀಸರು. ಬಿಟ್ಟಿಲ್ಲ. ಅಲ್ಲಿ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಮಾಡಿದ್ರೆ ಬಿಡ್ತಾರಾ? ಪೊಲೀಸರಿಗೆ ಕೆಟ್ಟ ಹೆಸರು. ಅದಕ್ಕೆ ಅಟ್ಟಾಡ್ಸ್ಕೊಂಡು ಹೋಗಿ ಬೀಸಿದ್ರು ಲಾಠಿನ. ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ, ಗಮನಿಸಬಹುದು ನೀವು ಯಾವ ರೀತಿಯಾಗಿ ಲಾಠಿ ಚಾರ್ಜ್ ಆಗಿದೆ. ಪ್ರತಿಭಟನೆ ಯಾವ ರೀತಿಯಾಗಿ ನಡೀತು ಅಂತ. ಮಾಡ್ರಿ ಪ್ರತಿಭಟನೆ, ಬೇಡ ಅಂದವ್ರು ಯಾರು. ಆದ್ರೆ ಸಾರ್ವಜನಿಕ ಆಸ್ತಿ ಪಾಸ್ತಿ ಯಾಕೆ ಕಲ್ಲು ತೂರಾಟ ಮಾಡೋದು? ನಷ್ಟ ಮಾಡ್ಲಿಕ್ಕೆ ಯಾಕೆ ಹೋಗ್ತೀರಾ ನೀವು? ಸೇನೆಗೆ ಹೋಗ್ಬೇಕು ಅಂತ ಅಂದ್ಕೊಂಡಿರುವಂಥವ್ರು ಒಂದು ಶಿಸ್ತು ಬೇಕಲ್ವಾ ಪ್ರತಿಭಟನೆ ಮಾಡಬೇಕಾದ್ರು? ನೀವೆಲ್ಲ ಹೋಗ್ಬಿಟ್ಟು ಇಂಡಿಯನ್ ಆರ್ಮಿ ಸೇರ್ಬೇಕು ಅಂತೀರ, ವಿರೋಧ ಮಾಡ್ತಾ ಇದ್ದೀರಾ. ಇಂಡಿಯನ್ ಆರ್ಮಿ ಸೇರುವಂಥವರ ಶಿಸ್ತ ಇದು. ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ, ಗಮನಿಸ್ತಾ ಇದ್ದೀರಾ. ಬಸ್ಗಳಿಗೆಲ್ಲ ಕಲ್ಲು ತೂರಾಟ ಮಾಡಿದ್ದಾರೆ. ಅದ್ಯಾವುದೋ ರಾಜಕಾರಣಿ ತಂದುಬಿಟ್ಟು ದುಡ್ಡು ಸುರಿಯಲ್ಲ ಇಲ್ಲಿ. ಈ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಆದರೆ ನಮ್ಮ ಜೇಬಿಗೆ ಕತ್ರಿ ಬೀಳೋದು, ನಮ್ಮ ಟ್ಯಾಕ್ಸ್ಗಳಿಗೆ ಕತ್ರಿ ಬೀಳೋದು. ಯಾವ ರಾಜಕಾರಣಿನೂ ತನ್ನ ಮನೆ ತಂದುಬಿಟ್ಟು ಸುರಿಯಲ್ಲ ಇಲ್ಲಿ. ಬಸ್ ರೆಡಿ ಮಾಡಿಸ್ಲಿಕ್ಕೆ, ಅಲ್ಲಿರುವಂಥ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಆದರೆ ರೆಡಿ ಮಾಡಿಸ್ಲಿಕ್ಕೆ ಸ್ವಲ್ಪ ಬುದ್ಧಿ ಇಟ್ಕೊಂಡು ಪ್ರತಿಭಟನೆ ಮಾಡಿ, ಬೇಡ ಅಂತಿಲ್ಲ. ಯಾರು ಪ್ರತಿಭಟನೆಗೆ ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ ಇಲ್ಲಿ. ಬಟ್ ನೀವು ನಡ್ಕೊಳ್ತಾ ಇರುವ ರೀತಿ ಸರಿ ಇಲ್ಲ. ನೋಡಿ ಆ ದೃಶ್ಯಾವಳಿಯನ್ನು. ಸೇರ್ಕೊಳ್ತಾರೆ ಯುವಕರು ಒಂದ್ ಕಡೆ. ಇಲ್ಲಿ ಉತ್ತರ ಭಾರತದಲ್ಲಿ ನೋಡ್ಬಿಟ್ಟಿದಾರಲ್ಲ, ರೈಲಿಗೆ ಬೆಂಕಿ ಹಚ್ಚೋದು, ಕಲ್ಲು ತೂರಾಟ ಆಗೋದನ್ನ, ಅದನ್ನ ಇಲ್ಲಿ ಫಾಲೋ ಮಾಡ್ತಾವ್ರೆ. ಬೆಳಗಾವಿಯ ಗೋಕಾಕ್ ಹಾಗೂ ನಿಪ್ಪಾಣಿಯಲ್ಲೂ ಕೂಡ ಪ್ರತಿಭಟನೆ ನಡೆದಿದೆ. ಗೋಕಾಕ್ನಲ್ಲಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಪ್ರತಿಭಟನೆಗೆ ಕೈ ಜೋಡಿಸಿದ್ದಾರೆ. ಶಾಸಕಿ, ಖಾನಾಪುರದ ಶಾಸಕಿ ಅಂಜಲಿ ನಿಂಬಾಳ್ಕರ್ ಅವರು ಕೂಡ ಪ್ರತಿಭಟನೆಗೆ ಕೈ ಜೋಡಿಸಿದ್ದಾರೆ. ನಿಮಗೆ ತೋರಿಸ್ತಾ ಇದ್ದೀನಿ ಆ ದೃಶ್ಯಾವಳಿಯಲ್ಲಿ. ಪ್ರತಿಭಟನೆ ಮಾಡಿ, ಶಾಂತಿಯುತವಾಗಿ ಮಾಡಿ. ನಿಮ್ಗೆ ಯಾವುದಕ್ಕೆ ವಿರೋಧ ವ್ಯಕ್ತಪಡಿಸಬೇಕು ವಿರೋಧ ವ್ಯಕ್ತಪಡಿಸಿ. ಸಂವಿಧಾನದಲ್ಲಿ ಹಕ್ಕಿದೆ ಪ್ರತಿಭಟನೆ ಮಾಡಿ. ಕಲ್ತೂರಾಟ ಮಾಡಿ ಅಂತ ಯಾರು ಹೇಳಿಲ್ಲ. ಅಂಜಲಿ ನಿಂಬಾಳ್ಕರ್ ಅವರ ನೇತೃತ್ವದಲ್ಲೂ ಕೂಡ ಅಲ್ಲಿ ಪ್ರತಿಭಟನೆ ನಡೆದಿದೆ. ಅಲ್ಲಿ ಯುವಕರ ತಂಡದ ಜೊತೆ ಅವರು ಕೂಡ ಸೇರ್ಕೊಂಡ್ರು. ಓಕೆ, ಈ ರೀತಿಯಾಗಿ ಪ್ರತಿಭಟನೆ ಆದರೆ ಪರವಾಗಿಲ್ಲ, ಯಾವುದು ಪ್ರಾಬ್ಲಮ್ ಇರಲ್ಲ. ಈ ವಿರೋಧ ವ್ಯಕ್ತಪಡಿಸುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ವಿರೋಧವನ್ನ ವ್ಯಕ್ತಪಡಿಸಿ. ಕಲ್ತೂರಾಟ ಮಾಡಿದ್ರೇನೆ ನೋಡ್ತಾರೆ, ಕಲ್ತೂರಾಟ ಮಾಡಿದ್ರೇನೆ ಮಾತ್ರ ಗಮನ ಹರಿಸೋದು, ಕಲ್ತೂರಾಟ ಮಾಡಿದ್ರೆ ಮಾತ್ರನೇ ಕೇಂದ್ರ ಸರ್ಕಾರ ಬಿಸಿ ತಟ್ಟಿಸ್ದಂಗ ಆಗುತ್ತೆ ಅಂತ ಮಾತ್ರ ಭಾವನೆಗಳನ್ನು ಇಟ್ಕೊಂಬೇಡಿ. ನೀವು ಪ್ರತಿಭಟನೆ ಮಾಡಿದ್ರು ಕೂಡ ಅವ್ರಿಗೆ ಮೆಸೇಜ್ ಹೋಗುತ್ತೆ. ಸಾಕಷ್ಟು ಭದ್ರತೆಯನ್ನ ಎಲ್ಲಾ ಕಡೆನೂ ಕೂಡ ಕೈಗೊಂಡಿದ್ದಾರೆ ಪೊಲೀಸ್. ಉತ್ತರ ಭಾರತದಲ್ಲಿ ಯಾವಾಗ ಹಿಂಸಾಚಾರ ಸ್ವರೂಪ ಪಡ್ಕೊಳ್ತೋ ರಾಜ್ಯದಲ್ಲಿ ಅಲರ್ಟ್ ಆದ್ರು. ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರು, ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡಿರಿ, ರೈಲ್ವೆ ಸ್ಟೇಷನ್ಗಳ ಬಳಿ ಭದ್ರತೆ ಇರಬೇಕು ಅಂತ. ಸೊ ಏನೇನು ಭದ್ರತೆ ಕೈಗೊಳ್ಬೇಕೋ ಕೈಗೊಂಡಿದ್ದಾರೆ. ಅಗ್ನಿಪಥ್ ಗಲಾಟೆ ಹಿನ್ನೆಲೆಯಲ್ಲಿ ಘಟನಾ ಸ್ಥಳಕ್ಕೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಲಾಬು ರಾಮ್ ಭೇಟಿಯನ್ನ ಕೊಟ್ಟರು. ಕಪಾಭವನ ಮೈದಾನಕ್ಕೆ ಭೇಟಿಯನ್ನ ಕೊಟ್ಟರು. ಅವರು ಭೇಟಿ ಕೊಟ್ಟಂತ ವಿಚಾರ ಯಾವ ರೀತಿಯಾಗಿ ಪರಿಶೀಲನೆ ಮಾಡಿದ್ರು ಅದೆಲ್ಲವನ್ನೂ ಕೂಡ ತೋರಿಸ್ತೀವಿ. ಇನ್ನ ಆ ಒಂದು ಗಲಾಟೆ ನಡೀತಲ್ಲ, ಆ ಒಂದು ಸ್ಥಳದಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ಯಡಳ್ಳಿ ಅಲ್ಲೊಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಧಾರವಾಡದಲ್ಲಿ ಕೂಡ ಅಗ್ನಿಪಥ್ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡುತ್ತಿದ್ದ ವಿದ್ಯಾರ್ಥಿಗಳನ್ನ ಈಗಾಗಲೇ ನೋಡ್ತಿರ್ಬೋದು. 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಕೂಡ ಬಂಧಿಸಿದ್ದಾರೆ. ಇದೇ ವಾಹನದಲ್ಲೂ ಕೂಡ ಈಗ ಬಂಧಿಸಿದಂತಹ ವಿದ್ಯಾರ್ಥಿಗಳನ್ನ ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂತಂದ್ರೆ ಧಾರವಾಡದಲ್ಲೂ ಕೂಡ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಈಗಾಗಲೇ ಕೂಡ ವಿದ್ಯಾರ್ಥಿಗಳು ಅಗ್ನಿಪಥ್ ವಿರೋಧಿಸಿ ಪ್ರತಿಭಟನೆಯನ್ನ ನಡೆಸಿರ್ತಾರೆ. ಆ ಸಂದರ್ಭದಲ್ಲೂ ಕೂಡ ಏನಂತಾರೆ, ಮಾತಿನ ಚಕಮಕಿ ಏನು ಪೊಲೀಸರು ಮತ್ತು ವಿದ್ಯಾರ್ಥಿಗಳ ನಡುವೆ ನಡೆದಂತಹ ಸಂದರ್ಭದಲ್ಲೂ ಕೂಡ ಏನು ಲಘು ಲಾಠಿ ಪ್ರಹಾರ ನಡೆಯುತ್ತೆ. ಈ ಹಿನ್ನೆಲೆಯಲ್ಲೂ ಕೂಡ ಏನು ಕೆಲವು ಆಕ್ರೋಶಗೊಂಡಂತಹ ವಿದ್ಯಾರ್ಥಿಗಳು ಕೂಡ ಬಸ್ಸಿಗೆ ಕಲ್ಲನ್ನ ತೂರ್ತಾರೆ. ಈ ಹಿನ್ನೆಲೆಯಲ್ಲಿ ಬಸ್ಸಿಗೆ ಕಾಜು ಕೂಡ ಪುಡಿ ಪುಡಿ ಆಗುತ್ತೆ. ಈ ಹಿನ್ನೆಲೆಯಲ್ಲಿ
ಈ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಈಗಾಗಲೇ ವಶಪಡಿಸಿಕೊಂಡಂತ ಪೊಲೀಸರು ಕೂಡ ವ್ಯಾನ್ ಮೂಲಕ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂತಂದ್ರೆ ಇಡೀ ರಾಜ್ಯಾದ್ಯಂತ ನಡೆದಂತಹ ಪ್ರತಿಭಟನೆ ಇವತ್ತು ಉಗ್ರ ಸ್ವರೂಪವನ್ನ ಪಡೆದಿದೆ. ಈ ಹಿನ್ನೆಲೆಯಲ್ಲೂ ಕೂಡ ಧಾರವಾಡದಲ್ಲೂ ಕೂಡ ನೂರಾರು ವಿದ್ಯಾರ್ಥಿಗಳು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಈಗ ಈ ಘಟನೆ ಕೂಡ ನಡೆದಿದೆ. ಈ ಹಿನ್ನೆಲೆಯಲ್ಲೂ ಕೂಡ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಈಗಾಗಲೇ ಪೊಲೀಸರು ವಶಪಡಿಸಿಕೊಂಡು ಹೋಗ್ತಾ ಇದ್ದಾರೆ. ಒಟ್ಟಾರೆ ಕೂಡ ಏನಂತಂದ್ರೆ ಇವತ್ತು ಅಗ್ನಿಪಥ್ ವಿರೋಧಿಸಿ ನಡೆದಂತಹ ಪ್ರತಿಭಟನೆ ಕೂಡ ತೀವ್ರ ಸ್ವರೂಪವನ್ನು ಪಡೆದಿದೆ ಅಂತಾನೆ ಹೇಳ್ಬೋದು. ಧಾರವಾಡದಿಂದ ಮಂಜುನಾಥ್ ಅಡಳಿ, ನ್ಯೂಸ್ 18 ಕನ್ನಡ. ಧಾರವಾಡದಲ್ಲಿ ಅಗ್ನಿಪಥ್ ಗಲಾಟೆ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಹುಬ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಲಾಬುರಾಮ್ ಭೇಟಿಯನ್ನ ಕೊಟ್ಟರು. ಗಲಾಟೆ ಬಗ್ಗೆ ಮಾಹಿತಿಯನ್ನ ಪಡಿತಾ ಇದ್ದಾರೆ ಲಾಬುರಾಮ್ ಅವರು. ಸ್ಥಳಕ್ಕೆ ಬಂದು ಪ್ರತಿಭಟನೆ ಆಯ್ತಲ್ಲ, ಅಲ್ಲಿ ಅವ್ರ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಸ್ಥಳಕ್ಕೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾಗಿರುವಂತ ಲಾಬುರಾಮ್ ಅವರು ಭೇಟಿಯನ್ನ ಕೊಟ್ಟಿರುವಂತದ್ದು. 20ಕ್ಕೂ ಹೆಚ್ಚು ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ನೋಡಿ, ಈ ರೀತಿಯಾಗಿ ಪ್ರತಿಭಟನೆ ಮಾಡಿದಾಗ ಪೊಲೀಸರು ಏನು ಮಾಡಲ್ಲ, ಕಲ್ಲು ತೂರಾಟ ಮಾಡಿದಾಗ ಸಿಕ್ಕಾಕೊಳ್ತಿರಲ್ಲ, ಆ ಕೇಸು ಈ ಕೇಸು ಹಾಕೊಂಡು ಜಡಿತಾರೆ. ಯಾವ ಗೌರ್ಮೆಂಟ್ ಕೆಲ್ಸಕ್ಕೂ ಹೋಗಿಲಿಕ್ಕಾಗಲ್ಲ, ಸೇನೆಗೂ ಸೇರ್ಲಿಕ್ಕಾಗಲ್ಲ. ನೀವು ಈ ತರ ಎಲ್ಲ ಎಡವಟ್ಟು ಮಾಡ್ಕೊಂಡ್ಬಿಟ್ರೆ ಯಾರೋ ದಾರಿ ತಪ್ಪಿಸ್ತಾರೆ ಅಂದ್ಬಿಟ್ಟು ಕಲ್ಲು ತೂರಾಟ ಮಾಡ್ಲಿಕ್ಕೆ ಹೋಗ್ಬೇಡಿ. ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಲಾಗಿದೆ. ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಿ ಅಂತ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಪೊಲೀಸರಿಗೆ ಸೂಚನೆಯನ್ನ ನೀಡಿದ್ದಾರೆ ಕಮಿಷನರ್ ಲಾಬುರಾಮ್ ಅವರು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಧಾರವಾಡದ ಪ್ರತಿನಿಧಿ ಮಂಜುನಾಥ್ ಯಡಳ್ಳಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಹೇಗಿದೆ ಪರಿಸ್ಥಿತಿ ಅಲ್ಲೀಗ? ಹೌದು ಪೃಥ್ವಿರಾಜ್, ಈಗಾಗಲೇ ಧಾರವಾಡದಲ್ಲೂ ಕೂಡ ಅಗ್ನಿಪಥ್ ಪ್ರತಿಭಟನೆ ತೀವ್ರ ಸ್ವರೂಪನ ಪಡೆದಿರೋ ಹಿನ್ನೆಲೆ 20 ವಿದ್ಯಾರ್ಥಿಗಳನ್ನ ಯುವಕರನ್ನ ಈಗಾಗಲೇ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಈಗಾಗಲೇ ಧಾರವಾಡದಲ್ಲೂ ಕೂಡ ನೂರಾರು ವಿದ್ಯಾರ್ಥಿಗಳು ಕೂಡ ಧಾರವಾಡದ ಕಡಪ ಮೈದಾನದಲ್ಲಿ ಪ್ರತಿಭಟನೆಗೆ ಸಜ್ಜಾಗಿರ್ತಾರೆ. ಆ ಸಂದರ್ಭದಲ್ಲೂ ಕೂಡ ಪೊಲೀಸರು ಕೂಡ ಅವರನ್ನ ಮನವೊಲಿಸಕ್ಕೆ ಪ್ರಯತ್ನ ನಡೆಸ್ತಾರೆ. ಆದ್ರೆ ಪ್ರಯತ್ನ ಕೂಡ ವಿಫಲವಾಗುತ್ತೆ. ಯಾಕಂತಂದ್ರೆ ತೆರೆದಂತ ನೂರಾರು ವಿದ್ಯಾರ್ಥಿಗಳು ಕೂಡ ವಿದ್ಯಾರ್ಥಿಗಳು ಮತ್ತು ಪೊಲೀಸರ ಮಾತಿನ ಚಕಮಕಿ ಪ್ರಥಮ ಬಾರಿಗೆ ಆರಂಭವಾಗುತ್ತೆ. ನಂತರ ಪ್ರತಿಭಟನಾ ವಿದ್ಯಾರ್ಥಿಗಳು ವಿಕೋಪಕ್ಕೆ ಆಕ್ರೋಶಗೊಂಡಂತ ವಿದ್ಯಾರ್ಥಿಗಳು ಕೂಡ ಮಾತಿನ ಚಕಮಕಿ ಜೊತೆಗೆ ಆಕ್ರೋಶನ ಹೊರಹಾಕಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಪೊಲೀಸರು ಕೂಡ ಲಘು ಲಾಠಿಯಾರ್ ಪ್ರಹಾರ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇದ್ದಂತ ನೂರಾರು ವಿದ್ಯಾರ್ಥಿಗಳು ಸ್ಥಳದಿಂದ ಚದುರಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಕೂಡ ನಂತರ ಆಕ್ರೋಶಗೊಂಡಂತ ಲಾಠಿ ಚಾರ್ಜ್ ಆದ್ರೆ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡಂತ ವಿದ್ಯಾರ್ಥಿಗಳು ಕೂಡ ಒಂದು ಬಸ್ ಮೇಲೆ ಕಲ್ಲು ಎಸೆತನ್ನ ಮಾಡ್ತಾರೆ. ಆ ಹಿನ್ನೆಲೆಯಲ್ಲೂ ಕೂಡ ಬಸ್ನ ಗಾಜು ಕೂಡ ಪುಡಿ ಆಗತ್ತೆ. ಈ ಹಿನ್ನೆಲೆಯಲ್ಲೂ ಕೂಡ 20 ವಿದ್ಯಾರ್ಥಿಗಳನ್ನ ಸ್ಥಳದಂತ 20 ವಿದ್ಯಾರ್ಥಿಗಳನ್ನ ಪ್ರಥಮ ಬಾರಿಗೆ ಅವ್ರನ್ನ ಬಂಧಿಸಿದ್ದಾರೆ. ಬಂಧಿಸಿದಂತ ವಿದ್ಯಾರ್ಥಿಗಳನ್ನ ಕೂಡ BR ಮೈದಾನಕ್ಕೆ 2 ವಾಹನಗಳ ಮೂಲಕ ಅವ್ರನ್ನ ಕರ್ಕೊಂಡು ಹೋಗಲಾಗಿದೆ. ಈಗಾಗಲೇ ಕೂಡ ಸ್ಥಳಕ್ಕೆ ಭೇಟಿ ನೀಡಿದಂತ ಪೊಲೀಸ್ ಕಮಿಷನರ್ ಕೂಡ ಲಾಬುರಾಮ್ ಕೂಡ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಈ ಘಟನೆ ಆಗೋಕೆ ಯಾಕಂತಂದ್ರೆ ಈ ಪ್ರತಿಭಟನೆ ವಿಕೋಪಕ್ಕೆ ಹೋಗೋಕೆ ಕಾರಣ ಏನು, ಜೊತೆಗೆ ಏನಂತ ಇದ್ರ ಹಿನ್ನೆಲೆಯಲ್ಲಿ ಕೂಡ ಯಾಕಂದ್ರೆ ಏಕಾಏಕಿ ವಿದ್ಯಾರ್ಥಿಗಳಲ್ಲಿ ಜಮಾ ಆಗಿರೋದು ಹೇಗೆ, ಇವರಿಗೆ ಯಾರ ಹಿನ್ನೆಲೆಯಲ್ಲಿ ಈ ಪ್ರತಿಭಟನೆಗೆ ಪ್ರಚೋದನೆ ಕೊಟ್ಟರು, ಎಲ್ಲ ಮಾಹಿತಿಯನ್ನ ಕೂಡ ಲಾಬುರಾಮ್ ಕಲೆ ಹಾಕಿದ್ದಾರೆ ಅಂತ ಹೇಳ್ಬೋದು ಪೃಥ್ವಿರಾಜ್. ಓಕೆ, ಈಗ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರಲ್ಲ ಆ ಯುವಕರೆಲ್ಲರೂ, ಅವರೆಲ್ಲರೂ ಹೋದ್ರ ಅಥವಾ ಇನ್ನೂ ಅಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗಿದ್ದಾರ? ಇಲ್ಲ ಪೃಥ್ವಿರಾಜ್, ಏಕಾಏಕಿ ಗಲಾಟೆ ಅಂತ ಸಂದರ್ಭದಲ್ಲಿ ಲಘು ಲಾಠಿಯನ್ನ ಚದುರಿಸ್ತಾರೆ, ವಿದ್ಯಾರ್ಥಿಗಳು ಸೇರಿರ್ತಾರೆ. ಆದ್ರೆ ಈ ವಿದ್ಯಾರ್ಥಿಗಳು ಕೂಡ ಈಗಾಗಲೇ ಸ್ಥಳದಲ್ಲಿ ಯಾರು ವಿದ್ಯಾರ್ಥಿಗಳು ಕೂಡ ಇಲ್ಲ. ಯಾಕಂತಂದ್ರೆ 20 ವಿದ್ಯಾರ್ಥಿಗಳನ್ನ ಬಂಧನ ಮಾಡುತ್ತಿದ್ದಂತೆ ಇಲ್ಲಿ ನೆರೆದಂತ ವಿದ್ಯಾರ್ಥಿಗಳು ಕೂಡ ಏಕಾಏಕಿಯಾಗಿ ಇಲ್ಲಿಂದ ಕಾಲ್ಕಿತ್ತಿದ್ದಾರೆ ಅಂತ ಹೇಳ್ಬೋದು. ಆ ಜೊತೆಗೆ ಏನಂತಂದ್ರೆ ಇಲ್ಲಿ ಯಾವುದೇ ರೀತಿಯ ಪೊಲೀಸ್ ಕಟ್ಟುನಿಟ್ಟಿನ ಕ್ರಮವನ್ನ ಜರುಗಿಸಲಾಗಿದೆ. ಯಾಕಂತಂದ್ರೆ ವಿದ್ಯಾರ್ಥಿಗಳು ಕೂಡ ಉದ್ರಿಕ್ತ ವಾತಾವರಣ ನಿರ್ಮಾಣ ಆಗಿರೋ ಈಗ ಉತ್ತರ ಭಾರತದಲ್ಲಿ ನೋಡ್ತಾ ಇದ್ವಿ, ನಮ್ಮ ಪಕ್ಕದ ರಾಜ್ಯ ತೆಲಂಗಾಣದಲ್ಲೂ ಕೂಡ ನೋಡ್ತಾ ಇದ್ವಿ. ಆ ಉದ್ರಿಕ್ತರು ರೈಲುಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ರು. ರೈಲ್ವೆ ಸ್ಟೇಷನ್ಗೆ ನುಗ್ಗದು, ರೈಲ್ಗಳನ್ನ ಟಾರ್ಗೆಟ್ ಮಾಡೋದು, ಬೆಂಕಿ ಹಚ್ಚ ಮಾಡಕ್ ಕೆಲಸ ಮಾಡ್ತಾ ಇದ್ರು. ಇಲ್ಲಿ ರೈಲ್ವೆ ಸ್ಟೇಷನ್ಗೆಲ್ಲ ಫುಲ್ ಭದ್ರತೆ ಕೊಟ್ಟಿದ್ದಾರಾ? ಹೌದು ಪೃಥ್ವಿರಾಜ್, ಪ್ರಮುಖವಾಗಿ ಏನಂತಂದ್ರೆ ವಿದ್ಯಾರ್ಥಿಗಳು ಆರಂಭದಲ್ಲಿ ಧಾರವಾಡದ ಕಡಪ ಮೈದಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಹೋಗಿ ಮನವಿಯನ್ನ ಕೊಡಕ್ಕೆ ಆರಂಭದಲ್ಲಿ ನಿಯೋಜನೆ ಮಾಡ್ಕೊಂಡಿರ್ತಾರೆ. ಆದ್ರೆ ಏಕಾಏಕಿ ಪೊಲೀಸರು ಕೂಡ ಪ್ರತಿಭಟನಾಕಾರರಿಗೆ ಮನವೊಲಿಸಕ್ಕೆ ಮುಂದಾಗ್ತಾರೆ. ಯಾಕಂತಂದ್ರೆ ಪ್ರತಿಭಟನೆ ಕೂಡ ಇಲ್ಲಿ ಧಾರವಾಡ ಏನಂತಂದ್ರೆ ವಿದ್ಯಾಕಾಶಿ, ಇಲ್ಲಿ ವಿದ್ಯಾರ್ಥಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ. ಜೊತೆ ಯುವಕರು ಕೂಡ ಇರೋ ಹಿನ್ನೆಲೆಯಲ್ಲಿ ಇಲ್ಲಿ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡಿ ಅವರಿಗೆ ಜಸ್ಟ್ ಮನವಿ ಕೊಡಕ್ಕೆ ಒಂದು ಅವಕಾಶನ ಕಲ್ಪಿಸಿಕೊಡ್ತಾರೆ. ಆ ಸಂದರ್ಭದಲ್ಲೂ ಕೂಡ ಯಾಕಂತಂದ್ರೆ ತಾವು ಕೂಡ ಹೇಳೋರಾಗೆ ರೈಲ್ವೆ ನಿಲ್ದಾಣಕ್ಕೂ ಬಿಗಿ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. ಯಾಕಂತಂದ್ರೆ ಯಾವುದೇ ವಿದ್ಯಾರ್ಥಿಗಳು ಕೂಡ ರೈಲ್ವೆ ನಿಲ್ದಾಣಕ್ಕೆ ಹೋಗಬಾರ್ದು ಎನ್ನುವ ಹಿನ್ನೆಲೆಯಲ್ಲಿ ಕೂಡ ಅಲ್ಲಿ ಪೊಲೀಸ್ ನಿಯೋಜನೆಯನ್ನ ಆರಂಭದಲ್ಲಿ ಮಾಡ್ತಾರೆ. ಆದ್ರೆ ಇಲ್ಲಿ ಏಕಾಏಕಿ ಗಲಾಟೆ ಆಗಿರೋ ಹಿನ್ನೆಲೆಯಲ್ಲಿ ಈಗ ಹುಬ್ಬಳ್ಳಿಯಿಂದ, ಯಾಕಂತಂದ್ರೆ ಧಾರವಾಡದಲ್ಲಿ ಈ ಘಟನೆ ನಡೆದಿರೋದ್ರಿಂದ ಹುಬ್ಬಳ್ಳಿಯಿಂದ ಪೊಲೀಸರ ಕೂಡ ಇಲ್ಲಿ ಕರೆಸಿ ತರಲಾಗಿದೆ. ಯಾಕಂತಂದ್ರೆ ಇಲ್ಲಿ ಸ್ಥಳದಲ್ಲಿ ಬಿಟ್ಟಂತ ನೂರಾರು ವಿದ್ಯಾರ್ಥಿಗಳು ಗಲಾಟೆಗೆ ಕಾರಣ ಆಗಿದ್ದಾರೆ.
ಈ ಇದರಲ್ಲಿ ಬರೀ ಕೇವಲ 20 ಜನರನ್ನು ಮಾತ್ರ ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಉಳಿದಂತ ವಿದ್ಯಾರ್ಥಿಗಳು ಎಲ್ಲಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಪತ್ತೆ ಹಚ್ಚುವ ಕಾರ್ಯವನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡ್ತಾ ಇದ್ರಲ್ಲ, ಧಾರವಾಡದಲ್ಲಿ ಈಗ ಸಂಪೂರ್ಣವಾಗಿ ಪೊಲೀಸರು ಕಂಟ್ರೋಲ್ಗೆ ತಗೊಂಡಿದ್ದಾರೆ. ಪರಿಸ್ಥಿತಿ ಕೈ ಮೀರಲಿಕ್ಕೂ ಮುಂಚೆನೆ ಬಟ್ ಅಲ್ಲಿ ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಒಂದು 20 ಜನನ ಅರೆಸ್ಟ್ ಮಾಡಿದ್ದಾರೆ. ಆ 20 ಜನರ ಮೇಲೆ ಕೇಸ್ ಹಾಕ್ತಾರೆ ಕಲ್ಲು ತೂರಾಟ ಆಗಿದ್ದಂಥ ಹಿನ್ನೆಲೆಯಲ್ಲಿ. ಪ್ರತಿಭಟನೆ ಮಾಡುವಂಥ ನಿಟ್ಟಿನಲ್ಲಿ ಎಲ್ರಿಗೂ ಕೂಡ ಹಕ್ಕಿದೆ, ಬಟ್ ಅದು ಯಾವತ್ತೂ ಕೂಡ ಕೈ ಮೀರಬಾರ್ದು. ಕೈ ಮೀರಿದಾಗ ಏನಾಗುತ್ತೆ, ಈ ರೀತಿಯಾಗಿ ಲಾಠಿ ಚಾರ್ಜ್ ಆಗುತ್ತೆ. ಸರಿಯಾಗಿ ಒದೆ ತಿನ್ಕೊಂಡು ಬರ್ತೀರಾ. ಇಪ್ಪತ್ತಕ್ಕೂ ಹೆಚ್ಚು ಮಂದಿ ವಶಕ್ಕೆ ಪಡೆದಿದ್ದಾರೆ ಧಾರವಾಡದ ಪೊಲೀಸರು. ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಲಾಬುರಾಮ್ ಪೊಲೀಸರಿಗೆ ಸೂಚನೆಯನ್ನ ನೀಡಿರುವಂಥದ್ದು. ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ಆಗಬಾರ್ದು ಅಂತ ಹೇಳಿದ್ದಾರೆ ಅಲ್ಲಿ. ಯಾಕೆಂದ್ರೆ ಈಗ ಪ್ರತಿಭಟನೆ ಮಾಡ್ತಾ ಇದ್ದಂಥವರು ಕಲ್ಲು ತೂರಾಟ ಮಾಡಿದಂಥ ಹಿನ್ನೆಲೆಯಲ್ಲಿ ಅಲ್ಲಿ ಪರಿಸ್ಥಿತಿ ಸ್ವಲ್ಪ ಕೈ ಮೀರಿತ್ತು. ಸೊ ಈಗ ಅದಾದ್ಮೇಲೆ ಲಾಬುರಾಮ್ ಅವರು ಬರ್ತಾರೆ, ಹುಬ್ಬಳ್ಳಿ ಧಾರವಾಡ ಕಮಿಷನರ್. ಎಲ್ಲ ರೀತಿಯಾದಂಥ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಿಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಇನ್ನು ಮತ್ತೊಂದು ಕಡೆ ಅಲ್ಲಿ ಉತ್ತರ ಭಾರತದಲ್ಲೆಲ್ಲ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಟ್ರೈನ್ಗಳಿಗೆಲ್ಲ ಬೆಂಕಿ ಹಚ್ತಾ ಇದ್ರಲ್ಲ, ಅಲ್ಲೂ ಕೂಡ ಇಂಥ ಪರಿಸ್ಥಿತಿ ನಮ್ಮಲ್ಲಿ ಆಗಬಾರ್ದು ಅನ್ನುವ ಕಾರಣಕ್ಕೋಸ್ಕರ ರೈಲ್ವೆ ಸ್ಟೇಷನಲ್ಲೂ ಪ್ರೊಟೆಕ್ಷನನ್ನು ಕೊಡಲಾಗಿದೆ. ನಮ್ಮ ರಾಜ್ಯದಲ್ಲೂ ಕೂಡ ಈಗ ಪ್ರತಿಭಟನೆಗಳು ಶುರುವಾಗ್ತಾ ಇದೆ. ದೇಶದಾದ್ಯಂತ ಪ್ರತಿಭಟನೆ ಕಿಚ್ಚು ಜೋರಾಗಿದ್ದು ಎಲ್ಲೆಲ್ಲಿ ಪ್ರತಿಭಟನೆ ಹೇಗಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೀವಿ. ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ. ಬಿಹಾರದಲ್ಲಂತೂ ಕಳೆದ 3 ದಿನದಿಂದಲೂ ಕೂಡ ಎಲ್ಲಾ ಕಡೆನೂ ಅಲ್ಲಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಅರ್ವಾಲ್ ಅನ್ನುವಂಥ ಬಿಹಾರದಲ್ಲಿರುವಂಥ ಪ್ರದೇಶದಲ್ಲಿ ಪ್ರತಿಭಟನೆ ಆಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀರಾ. ಇನ್ನು ದಕ್ಷಿಣ ಭಾರತಕ್ಕೂ ಕೂಡ ಈಗ ಆಲ್ರೆಡಿ ಎಂಟ್ರಿ ಕೊಟ್ಟಿರುವಂಥದ್ದು ಈ ಪ್ರತಿಭಟನೆ ಅಗ್ನಿಪಥ್ ಯೋಜನೆಯನ್ನು ವಿರೋಧ ಮಾಡುವಂಥದ್ದು. ಅದು ಚೆನ್ನೈ, ತಮಿಳುನಾಡಿನ ಚೆನ್ನೈನಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡಲಾಗಿದೆ. ಇನ್ನು ಚಂಡೀಗಢದಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡಲಾಗಿರುವಂಥದ್ದು. ಕೇರಳದ ತಿರುವನಂತಪುರಂನಲ್ಲೂ ಕೂಡ ಪ್ರತಿಭಟನೆ ಆಗಿದೆ. ಬಿಹಾರದ ಜೆಹನಾಬಾದ್ನಲ್ಲೂ ಕೂಡ ಪ್ರತಿಭಟನೆ ಆಗಿದೆ. ಬಿಹಾರ ಬಂದ್ಗೂ ಕೂಡ ಕರೆಯನ್ನ ಕೊಡಲಾಗಿತ್ತು. ಅಲ್ಲಿನ ವಿದ್ಯಾರ್ಥಿ ಸಂಘಟನೆಯವರು ಬಿಹಾರ ಬಂದ್ಗೆ ಕರೆಯನ್ನ ಕೊಟ್ಟಿದ್ರು. ಇದಕ್ಕೆ ಅಲ್ಲಿರುವಂಥ ಪಾರ್ಟಿಯವರು ಅಂದರೆ RJD ಸೇರಿದಂತೆ ರಾಷ್ಟ್ರೀಯ ಜನತಾದಳದವರು ಸೇರಿದಂತೆ ಸಾಕಷ್ಟು ಪಕ್ಷದವರು ಬೆಂಬಲವನ್ನ ಕೊಟ್ಟಿದ್ರು. ಹಾಗೆ ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಟ್ಟಿದ್ರು. 72 ಗಂಟೆ ಒಳಗಾಗಿ ನೀವು ಈ ನಿರ್ಧಾರದಿಂದ ಹಿಂದೆ ಸರಿಬೇಕು, ಇಲ್ಲ ಅಂದ್ರೆ ಭಾರತ್ ಬಂದಿಗೂ ಕೂಡ ನಾವು ಕರೆ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಈ ತೇಜಸ್ವಿ ಯಾದವ್, ಲಾಲು ಪ್ರಸಾದ್ ಯಾದವ್ ಅವರ ಪುತ್ರ, ಅವರ ಎಚ್ಚರಿಕೆಯನ್ನ ಕೊಡ್ತಾ ಇದ್ರು. ನೋಡೋಣ ಏನಾಗುತ್ತೆ ಅಂತ. ಎಲ್ಲೆಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಅನ್ನುವಂಥ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ವಿ. ಸಾಕಷ್ಟು ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ ಕೇಂದ್ರ ಸರ್ಕಾರ, ಬಟ್ ಅದನ್ನ ಕೇಳಿಸ್ಕೊಳ್ತಾ ಇಲ್ಲ ಯುವಕರು. ಈ ನಡುವೆ ಅಗ್ನಿಪಥ್ ಯೋಜನೆಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಕೆಂಡಕಾರಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರಿಬ್ಬರು ಏನ್ ಮಾತನಾಡಿದ್ರು ನೋಡ್ಕೊಂಡು. 4 ವರ್ಷದ ಇದಕ್ಕೆ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ, 4 ವರ್ಷ ಕೆಲಸ ಕೊಡ್ಲಿಕ್ಕೆ. ಅದನ್ನ ವಿರೋಧ ಮಾಡ್ತಾ ಇದ್ದಾರೆ. ಈಗ ಇರೋ ಪದ್ಧತಿನೇ ಮುಂದುವರಿಸಲಿ. 4 ವರ್ಷ ಆದ್ಮೇಲೆ ಏನ್ ಮಾಡ್ತಾರೆ ಅವರು? ಸೈನ್ಯ ಸೇರಿದ ಮೇಲೆ ಒಂದು ಕನಿಷ್ಠ 10 ವರ್ಷ ಆದ್ರೂ ಕೆಲಸ ಮಾಡ್ಬೇಕಲ್ವಾ? 4 ವರ್ಷ ಆದ್ಮೇಲೆ ಅವ್ರು ಎಲ್ಲೋ ನಿರುದ್ಯೋಗಿ ಆಯ್ತಾರಲ್ಲ, ಮತ್ತೆ ಅದಕ್ಕೆ ಪ್ರತಿಭಟನೆ ಮಾಡ್ತಾರೆ. ನಾನು ಈಗ ಸದ್ಯಕ್ಕೆ ಹೊಸ ಆದೇಶವನ್ನು ತಡೆ ಹಿಡಿದಿದ್ದೀವಿ ಅಂತ ಹೇಳಲಿ, ಗೊತ್ತಾಯ್ತಲ್ಲ? ಅದ್ರ ಜೊತೆ ಕರೆದು ಮಾತಾಡಲಿ. ಏನೂ ಮಾಡದೇನೆ ರಿಕ್ರೂಟ್ ಮಾಡಕ್ಕೆ ಹೊರಟಿದ್ದಾರೆ. ಏನು ಮಾಡ್ತಾರೆ? ನಾನು ಹಿಂಸೆ ಮಾಡಿ ಅಂತ ಹೇಳಲ್ಲ, ಹಿಂಸಾತ್ಮಕ ಪ್ರತಿಭಟನೆ ಮಾಡಿ ಅಂತ ಹೇಳಲ್ಲ. ಶಾಂತಿಯುತವಾದಂಥ ಪ್ರತಿಭಟನೆ ಮಾಡಬೇಕು. ಅನ್ಯಾಯದ ವಿರುದ್ಧ ಯಾವಾಗಲೂ ಕೂಡ ಶಾಂತಿಯುತ ಪ್ರತಿಭಟನೆ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ, ಸಂವಿಧಾನದಲ್ಲಿ ಅವಕಾಶ ಇದೆ. ನಾನು ಬಿಟ್ಟು ಅವ್ರ ಜೊತೆ ಸ್ಥಗಿತಗೊಳಿಸಿ, ಅವ್ರ ಜೊತೆ ಮಾತಾಡಿ ಕನ್ವಿನ್ಸ್ ಮಾಡಿ ಅವ್ರನ್ನ.
2 ವರ್ಷದಿಂದ ನೀವು ರಿಕ್ರೂಟ್ ಮಾಡಿಲ್ಲ, ಈಗ 4 ವರ್ಷಕ್ಕೆ ತಗೊಳಕ್ ಹೋಗಿದ್ದೀರಿ ಅಗ್ನಿಪಥ ಅಂತ ಒಂದು ಯೋಜನೆಯಲ್ಲಿ. ಅವರು ದೇ ಆರ್ ನಾಟ್ ಹ್ಯಾಪಿ ವಿತ್ ದಟ್. ಅವ್ರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾರು ಪ್ರಚೋದನೆ ಮಾಡಿಲ್ಲ. ತಿಳ್ಕೊಳ್ಳಕ್ಕೆ 1-2 ವರ್ಷ ಹೋಗ್ತದೆ. ಆ 4 ವರ್ಷನ ನೀವು ಮನೆಗೆ ಹೋಗ್ರಿ ಅಂದ್ರೆ ಏನ್ ಮಾಡ್ತಾನೆ? ಅದಕ್ಕೆ ಇದು ಸರಿಯಾದಂತ ಯೋಜನೆ ಇಲ್ಲ. ಅರ್ಜೆಂಟ್ ಆಗಿ ತುರ್ತಾಗಿ ಇದನ್ನ ವಾಪಸ್ ಪಡೆಯಬೇಕು. ಇಲ್ಲ ಪ್ರೆಸ್ಟೇಜ್ ಇಶ್ಯೂ ಮಾಡ್ಕೊಳ್ಬಾರ್ದು. ಬಹಳ ಉತ್ಸಾಹದಿಂದ ಮುಂದೆ ನಾನು ಸುಮಾರು 15-20 ವರ್ಷ ಅಲ್ಲೇ ಕೆಲಸ ಮಾಡ್ತೀನಿ ಅಂತ ಹೇಳಿ ಸೇರ್ತಾನೆ, ಪರೀಕ್ಷಾ ಬರೀತಾನೆ. ಮತ್ತು ಅವ್ರದ್ದೆಲ್ಲ ಭವಿಷ್ಯವನ್ನ ನೀವು ಹಾಳು ಮಾಡ್ತಾ ಇದ್ದೀರಿ. ಆ ಟ್ರೈನಿಂಗ್ ಸೆಂಟರ್ನಲ್ಲಿ ಅಥವಾ ಈ ಕೋಚಿಂಗ್ ಸೆಂಟರ್ನಲ್ಲಿ ನಾವು ಹಣ ಕೊಟ್ಟನೋ ಅಷ್ಟು ಹಣ ಬರೋದಿಲ್ಲ ಇವರಿಗೆ 4 ವರ್ಷದಲ್ಲಿ. ನಾವು ಒಪ್ಪದೇ ಇರತಕ್ಕಂಥದ್ದು ಮತ್ತು ದೇಶದ ಜನನೂ ಕೂಡ ಇದಕ್ಕೆ ಒಪ್ಪೋದಿಲ್ಲ. ತಕ್ಷಣ ಈ ಒಂದು ಯೋಜನೆಯನ್ನ ವಾಪಸ್ ಪಡಿಬೇಕು. ಅಗ್ನಿಪಥ್ ಹೋರಾಟದಲ್ಲಿ ಸಿಲುಕಿರುವಂತದ್ದು ಕನ್ನಡಿಗರು. ಕಾಶಿಗೆ ಹೋಗಿದ್ದಂತ ಮಂಡ್ಯದ 72 ಜನರು ಲಾಕ್ ಆಗಿದ್ದಾರೆ. ವಾರಣಾಸಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ 72 ಜನ. ಸಂಘಮಿತ್ರ ಎಕ್ಸ್ಪ್ರೆಸ್ ರೈಲಿನಲ್ಲಿ ವಾಪಸ್ ಬರಬೇಕಾಗಿತ್ತು. ಮೊನ್ನೆ ರಾತ್ರಿ ವಾರಣಾಸಿಯ ರೈಲ್ವೆ ಸ್ಟೇಷನ್ ನಲ್ಲಿದ್ರು. ಗಲಾಟೆಯಿಂದ ರೈಲು ಸಂಚಾರ ಬಂದ್ ಆಗಿದೆ. ಅಲ್ಲಿ ಪ್ರಯಾಣಿಕರು ಪರದಾಟವನ್ನ ಮಾಡ್ತಾ ಇದ್ದಾರೆ. ವಾರಣಾಸಿ ನರೇಂದ್ರ ಮೋದಿ ಅವರ ಕ್ಷೇತ್ರ. ವಾರಣಾಸಿಯ ಜಂಗಮ ಮಠದಲ್ಲಿ ಆಶ್ರಯವನ್ನ ಕೊಡಲಾಗಿದೆ. ಮಂಡ್ಯಕ್ಕೆ ವಾಪಸ್ ಆಗ್ಲಿಕ್ಕೆ ಯಾತ್ರಿಕರು ಪರದಾಟವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಆಶ್ರಯವನ್ನ ಪಡ್ಕೊಂಡಿದ್ದಾರೆ. ಸೊ ಸದ್ಯ ಸೇಫ್ ಆಗಿದ್ದಾರೆ, ಯಾವುದೇ ರೀತಿಯಾದಂತ ಪ್ರಾಬ್ಲಮ್ ಇಲ್ಲ. ನಮಸ್ಕಾರ. ನಮಸ್ಕಾರ ಸರ್. ಎಲ್ಲಿದ್ದೀರಮ್ಮ ನೀವೀಗ? ವಾರಣಾಸಿ ಎಲ್ಲಿ? ವಾರಣಾಸಿಲಿ ಹನುಮಾನ್ ಘಾಟ್ ಅನ್ನೋ ಕಡೆ ಕರ್ನಾಟಕ ಭವನ ಅಂತ ಒಂದು ಸ್ಥಳ ಇದೆ ಸರ್. ನೀವೇ ಹೋದ್ರೆ ಯಾರಾದ್ರೂ ಅಲ್ಲಿ ಕರೆದು ನಿಮ್ಗೆ ಆಶ್ರಯ ಕೊಟ್ಟಿದಾರ? ಇನ್ನ ಆಶ್ರಯ ನಮಗ್ ಸಿಕ್ಕಿಲ್ಲ. ಮತ್ ಕರ್ನಾಟಕ ಭವನ ಅಂದ್ರೆ ನಾವೇ ಹುಡ್ಕೊಂಡು ಹೋಗಿದೀವಿ ಅಲ್ಲಿ ನಮ್ಗ್ ಜಾಗ ಸಿಗುತ್ತಾ ಅಂತ. ಓಕೆ. ಹಾಗಾಗಿ ನಮ್ಗೆ ಅಲ್ಲೂ ಜಾಗ ಇಲ್ಲ. ನಿನ್ನೆ ನಮ್ಗೆ ನಾವು ವಾಪಸ್ ಆಗಕ್ಕೆ ಅಂತ 17ಕ್ಕೆ ನಮ್ಗೆ ಟಿಕೆಟ್ ಆಗಿತ್ತು ಸಂಘಮಿತ್ರ ಎಕ್ಸ್ಪ್ರೆಸ್ ಉಪಾಧ್ಯಾಯ ಜಂಕ್ಷನ್ ಇಂದ ಬ್ಯಾಂಗ್ಳೂರ್ಗೆ. ಸರಿ. ಆದ್ರೆ ರೈಲು ಗಲಾಟಿ ಒಳಗೆ ನಮ್ಗೆ ರೈಲೇ ರದ್ದಾಗಿರೋದ್ರಿಂದ ನಮ್ಗೆ ಬಹಳ ತೊಂದರೆ ಆಗಿದೆ. ಇಲ್ಲಿ ಜಾಗನೂ ಸಿಗ್ತಾ ಇಲ್ಲ. ಮಧು ಅವರೇ, ಯಾರಾದ್ರೂ ಏಜೆನ್ಸಿ ಮೂಲಕ ಹೋಗಿದ್ರ? ನೀವು ಟ್ರಾವೆಲ್ಸ್ ಮೂಲಕ ಹೋಗಿದ್ರಾ? ಸರ್ ನಾವು 70 ಮಂದಿ, ನಮ್ದೊಂದು ಮಹಿಳಾ ಮಂಡಳಿ ಇದೆ, ಅದ್ರ ಜೊತೆ ನಾವು ಒಬ್ರು ಹಿರಿಯರನ್ನ ಕರ್ಕೊಂಡ್ ಹೋಗಿದ್ದು. ಅಲ್ಲಮ್ಮ, ಟ್ರಾವೆಲ್ಸ್ ಮೂಲಕ ಹೋಗಿದ್ರ ನೀವೇ ಬುಕ್ ಮಾಡ್ಕೊಂಡು ಹೋದ್ರ? ನಾವೇ ಬುಕ್ ಮಾಡ್ಕೊಂಡ್ ಬಂದಿದ್ವಿ ಸರ್. ಈ ಊಟ ತಿಂಡಿ ಎಲ್ಲ ಏನ್ ಮಾಡ್ತಿದ್ದೀರಿ ಈಗ? ಊಟ ತಿಂಡಿ ನಾವು ಇಷ್ಟು ದಿನ ಆದಿಚುಂಚನಗಿರಿ ಮಠದಲ್ಲಿ ಇದ್ವಿ. ಓಕೆ. ಆ ಮಠದಲ್ಲಿ ನಮ್ಗೆ ಎಲ್ಲಾ ತರ ಅನುಕೂಲ ಇತ್ತು. ನಾವು ವಾಪಸ್ ಆಗೋ ಕಾರಣ ಸ್ಥಳನ ನಾವು ಖಾಲಿ ಮಾಡಿದ್ವಿ. ವೆಲ್ಕಮ್ ಬ್ಯಾಕ್. ಪಠ್ಯ ಪರಿಷ್ಕರಣೆ ವಿರೋಧಿಸಿ ಬೆಂಗಳೂರಿನಲ್ಲಿ ರ್ಯಾಲಿಯನ್ನು ಮಾಡಲಾಗ್ತದೆ. ಮೆಜೆಸ್ಟಿಕ್ ನಿಂದ ಫ್ರೀಡಂ ಪಾರ್ಕ್ ವರೆಗೆ ರ್ಯಾಲಿ. ಬೃಹತ್ ಪ್ರತಿಭಟನಾ ಮೆರವಣಿಗೆಗೆ ಅಡ್ಡಿ ಅನುಮತಿ ಪಡೆದಿಲ್ಲ ಅಂತ ಪೊಲೀಸರು ತಡೆಯನ್ನ ಹಾಕಿದ್ದಾರೆ. ಪೊಲೀಸರ ಜೊತೆ ಪ್ರತಿಭಟನಾಕಾರರು ವಾಕ್ಸಮರವನ್ನ ನಡೆಸಿರುವಂತದ್ದು. ಮೆಜೆಸ್ಟಿಕ್ ನಿಂದ ಫ್ರೀಡಂ ಪಾರ್ಕ್ ವರೆಗೂ ರ್ಯಾಲಿ ಇತ್ತು, ಅದಕ್ಕೆ ಅಡ್ಡಿ ಮಾಡಿದ್ದಾರೆ ಪೊಲೀಸರು. ಬೃಹತ್ ಪ್ರತಿಭಟನಾ ರ್ಯಾಲಿಗೆ ಪರ್ಮಿಷನ್ ಇಲ್ದಲ್ಲೇ ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಅನುಮತಿ ಪಡೆದಿಲ್ಲ ಅಂತ ಪೊಲೀಸರು ತಡೆ ಮಾಡಿರುವಂಥದ್ದು. ಪೊಲೀಸರ ಜೊತೆ ಪ್ರತಿಭಟನಾಕಾರರು ವಾಕ್ಸಮರವನ್ನ ಮಾಡಿದ್ದಾರೆ. ಮೆಜೆಸ್ಟಿಕ್ ಸುತ್ತಮುತ್ತ ಭಾರಿ ಟ್ರಾಫಿಕ್ ಜಾಮ್ ಆಗಿದೆ. ಆ ಭಾಗದಲ್ಲಿ ಮೊದಲೇ ಟ್ರಾಫಿಕ್ ಜಾಮು. ಇನ್ನೊಂದು ಸ್ವಲ್ಪ ಎಲ್ಲಾದ್ರೂ ಜನ ಇದ್ದಾರೆ ಅಂದ್ರೆ ಮುಗಿದೋಯ್ತು ಕತೆ. ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ. ಇದು ಪಠ್ಯ ಪುಸ್ತಕ ಪರಿಷ್ಕರಣೆ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಮಾಡಲಾಗಿದೆ. ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ. ಬೆಳಗಾವಿಯಲ್ಲೂ ಕೂಡ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡಿರುವಂಥದ್ದು. ರೋಹಿತ್ ಚಕ್ರತೀರ್ಥ ಪ್ರತಿಕೃತಿಯನ್ನು ದಹಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಮತ್ತೆ ಬೆಳಗಾವಿ. ಬೆಂಗಳೂರು ಕರ್ನಾಟಕದ ರಾಜಧಾನಿ, ಬೆಳಗಾವಿ ಕರ್ನಾಟಕದ 2ನೇ ರಾಜಧಾನಿ ಅಂತ ಕರೆಯಲ್ಪಡುತ್ತೆ. ಅಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಲಾಗಿದೆ. ಪಠ್ಯ ಪುಸ್ತಕ ಪರಿಷ್ಕರಣೆಯನ್ನ ವಿರೋಧಿಸಿ ಈ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಹೃದಯ ಭಾಗ ಅಂತ ಕರೆಸಿಕೊಳ್ಳುವಂತ ಮೆಜೆಸ್ಟಿಕ್ ಸುತ್ತಮುತ್ತ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಮೆಜೆಸ್ಟಿಕ್ ನಿಂದ ಫ್ರೀಡಂ ಪಾರ್ಕ್ ವರೆಗೂ ಪ್ರತಿಭಟನಾ ರ್ಯಾಲಿಯನ್ನ ಮಾಡ್ಲಿಕ್ಕೆ ಮುಂದಾಗಿದ್ರು. ಆರಂಭದಲ್ಲೇ ಪೊಲೀಸರು ಅವರನ್ನ ತಡೆದಿದ್ದಾರೆ. ಅನುಮತಿಯನ್ನ ಪಡ್ಕೊಂಡಿಲ್ಲ ನೀವು, ಸೊ ನಾವು ಬಿಡಲ್ಲ ನಿಮ್ಮನ್ನ ಅಂತ ಹೇಳಿದ್ದಾರೆ.
ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ವೆಲ್ಕಮ್ ಬ್ಯಾಕ್. ಧಾರವಾಡ ಅಗ್ನಿಪಥ್ ಗಲಾಟೆ ಹಿನ್ನೆಲೆಯಲ್ಲಿ ಗಲಾಟೆಯಲ್ಲಿ ಭಾಗಿಯಾದಂಥವರಿಗಾಗಿ ಗಲ್ಲಿಯಲ್ಲಿ ಶೋಧ ಮಾಡಲಾಗ್ತದೆ. ಗಲ್ಲಿಗೆ ತೆರಳಿ ಅಟ್ಟಾಡ್ಸ್ಕೊಂಡು ಅರೆಸ್ಟ್ ಮಾಡ್ತಾ ಇದ್ದಾರೆ ಪೊಲೀಸರು. ಯಾಕೆ ಅರೆಸ್ಟ್ ಮಾಡ್ತಾ ಇದ್ದಾರೆ? ಗಲಾಟೆ ಮಾಡಿದ್ರು ಅಂತ. ಪ್ರತಿಭಟನೆ ಮಾಡಿದ್ದಕ್ಕಲ್ಲ. ಪ್ರತಿಭಟನೆ ಶಾಂತಿಯುತವಾಗಿ ಮಾಡಿದ್ದಿದ್ರೆ ಈ ರೀತಿಯಾಗಿ ಮಾಡ್ತಿರಲಿಲ್ಲ ಪೊಲೀಸರು. ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಮಾಡಿದ್ರೆ ಬಿಡ್ತಾರ? ಗಲ್ಲಿಲ್ಲೂ ಸುತ್ತಾಡಿ ಅರೆಸ್ಟ್ ಮಾಡ್ತಾ ಇದ್ದಾರೆ, ಎತ್ತಾಕೊಂಡು ಬರ್ತಾ ಇದ್ದಾರೆ. ಧಾರವಾಡದ DC ಕಚೇರಿ, ಮುಖ್ಯ ಅಂಚೆ ಕಚೇರಿ, ಮಾಳಮಡ್ಡಿ ಪ್ರದೇಶದಲ್ಲಿ ಪೊಲೀಸರು ಹುಡುಕಾಟ ಮಾಡ್ತಿದ್ದಾರೆ. ಯಾರು ಗಲಾಟೆ ಮಾಡಿದ್ರು, ಕಲ್ಲು ತೂರಾಟವನ್ನು ಮಾಡಿದ್ರು ಅವ್ರಗಳಿಗೆ. ಗಲಾಟೆ ಬಳಿಕ ಅಲ್ಲಲ್ಲಿ ಚದರಿ ಹೋಗಿದ್ದಾರೆ ಯುವಕರು. ಅವ್ರಿಗೋಸ್ಕರ ಹುಡುಕಾಟ ಮಾಡ್ತಾ ಇದ್ದಾರೆ. ನಿಮ್ಗೆ ತೋರಿಸ್ತಾ ಇದ್ದೀವಿ, ಕೆಲವೊಂದು ದೃಶ್ಯಾವಳಿಗಳು ಕೂಡ ಸಿಕ್ಕಿದಾವೆ ನೋಡಿ. ಅಲ್ಲಿ ಹೆಂಗ್ ಓಡೋಗ್ತಾ ಇದ್ದಾರೆ ಅನ್ನುವಂಥದ್ದನ್ನ ಗಮನಿಸ್ಬೋದು. ಪೊಲೀಸರು ಅವರನ್ನ ಹಿಡ್ಕೊಂಡ್ಬರ್ಲಿಕ್ಕೆ ಅಟ್ಟಾಡ್ಸ್ಕೊಂಡು ಹೋಗ್ತಿದ್ದಾರೆ. ಬೇಕಿತ್ತ ಇದು? ಪ್ರತಿಭಟನೆ ಮಾಡಿಕೊಂಡು ನಿಮ್ಮ ವಿರೋಧ ಇದ್ರೆ ವಿರೋಧ ವ್ಯಕ್ತಪಡಿಸಿ DC ಮನವಿ ಸಲ್ಲಿಸಂಗಿದ್ರೆ DC ಮನವಿ ಸಲ್ಲಿಸಿ ಹೋಗ್ಬೋದಿತ್ತು. ಪೊಲೀಸರು ಕೈಗೆ ತಗಲಾಕೊಂಡ್ರೆ ಬಿಡ್ತಾರ? ಪೊಲೀಸರು ಬರೀ ಅರೆಸ್ಟ್ ಮಾಡ್ಕೊಂಡು ಹೋಗಲ್ಲ, ಆಮೇಲೆ ಪೊಲೀಸರ ಟ್ರೀಟ್ಮೆಂಟು ಗೊತ್ತಿರುತ್ತೆ. ಅರೆಸ್ಟ್ ಆದಮೇಲೆ ಏನು ಟ್ರೀಟ್ಮೆಂಟ್ ಕೊಡ್ತಾರೆ ಪೊಲೀಸರು ಪೊಲೀಸ್ ಠಾಣೆಗೆ ಎತ್ತಾಕೊಂಡು ಹೋದ್ಮೇಲೆ ಅಂತ. ಅದು ಕಲ್ಲು ತೂರಾಟ ಆಗಿರುವಂಥ ಪ್ರಕರಣಗಳಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ನೆಕ್ಸ್ಟ್ ಎಲ್ಲಾದರೂ ಕಲ್ಲು ತೂರಾಟ ಆದರೂ ಇವ್ರನ್ನೇ ಎತ್ತಾಕೊಂಡು ಹೋಗ್ತಾರೆ. ಕೆಲವೊಂದು ಬಾರಿ ಹಂಗಾಗುತ್ತೆ. ಧಾರವಾಡದಲ್ಲಿ ಪರಿಸ್ಥಿತಿ ಕೈ ಮೀರ್ತು. ಕಲ್ಲು ತೂರಾಟ ಮಾಡಿದ್ರು, ಬಸ್ಗಳನ್ನು ಜಖಂಗೊಳಿಸಿದ್ರು, ಗ್ಲಾಸ್ಗಳನ್ನು ಹೊಡೆದಾಕಿದ್ರು. ಸೊ ಈ ಕಾರಣಕ್ಕೆ ಪೊಲೀಸರು ಅಲ್ಲಿ ಲಾಠಿ ಚಾರ್ಜನ್ನು ಮಾಡಿದ್ರು. ಲಾಠಿ ಚಾರ್ಜ್ ಮಾಡಾದ್ಮೇಲೆ ಈಗ ಆಲ್ರೆಡಿ 20ಕ್ಕೂ ಹೆಚ್ಚು ಯುವಕರನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಅರೆಸ್ಟ್ ಮಾಡ್ತಿದ್ದಾರೆ, ಇನ್ನೂ ಅರೆಸ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಗಲ್ಲಿ ಒಳಗೆಲ್ಲ ಓಡೋಗಿದ್ದಾರೆ ಕೆಲವರು. ಅವ್ರನ್ನ ಹಿಡ್ಕೊಂಬರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸುಮ್ಮನೆ ಬಿಡಲ್ಲ ಇಂಥ ಪ್ರಕರಣಗಳಲ್ಲಿ. ಲಾಠಿ ಚಾರ್ಜ್ ಆದಾಗ ಅದು ಪೊಲೀಸರು ಬಿಡೋ ಹೊರತಾ ಇದೆಯಲ್ಲ, ಒಂದು ಒದೆ ಬಿದ್ದರೆ ಸಾಕು, 1 ತಿಂಗಳು ತಡ್ಕೊಬೇಕಾಗುತ್ತೆ. ಅದು ಲೇಡಿ ಪೊಲೀಸ್ ಖಡಕ್ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಅಲ್ಲಿ ಗಮನಿಸ್ಬೋದು ನೀವು. ಇದು ಧಾರವಾಡದಲ್ಲಿ ಕಂಡು ಬಂದಿರುವಂಥ ದೃಶ್ಯಾವಳಿಗಳು. ಪರಿಸ್ಥಿತಿ ಕೈ ಮೀರಿದ್ರೆ ಕರ್ನಾಟಕ ಪೊಲೀಸರು ಬಿಡಲ್ಲ. ಉತ್ತರ ಭಾರತದಲ್ಲೆಲ್ಲ ಎಲ್ಲ ಮೀರಿತ್ತಿದ್ದು ಕೈ ಮೀರಿ ಹೋಗಿತ್ತು ಪರಿಸ್ಥಿತಿ. ಅಲ್ಲಿ ರೈಲ್ಗಳಿಗೆಲ್ಲ ಬೆಂಕಿ ಹಚ್ಚಿದ್ರು, ಆಡಿದ್ದೆ ಆಟ ಅಂತ. ಕರ್ನಾಟಕದಲ್ಲಿ ಆ ರೀತಿಯಾಗಿ ಬಾಲ ಬಿಚ್ಚಕ್ಕೆ ಹೋದ್ರೆ ಪೊಲೀಸರು ಇಲ್ಲಿ ಬಿಡ್ತಾ ಇಲ್ಲ. ಸರಿಯ ಬೀಳ್ತಾ ಇದ್ದಾವೆ, ಓಡ್ತಾ. ಇದು ಅಗ್ನಿಪಥ್ ಯೋಜನೆಯನ್ನ ವಿರೋಧಿಸಿ ನಡೀತಾ ಇದ್ದಂಥ ಪ್ರತಿಭಟನೆ. ಆ ಪ್ರತಿಭಟನೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಕಲ್ಲು ತೂರಾಟ ಕೂಡ ಮಾಡಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಲಾಬುರಾಮ್ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಇಲ್ಲಿ ಕೆಲವು ಹುಡುಗರು ಸೇರಿದ್ರು. ಅವರು ಒಂದು ಕಡೆ ಪೊಲೀಸು ಗೊತ್ತಾದ ತಕ್ಷಣ ನಮ್ಮ ಆಫೀಸರ್ಸ್ ಹೋಗಿದ್ರು. ಅವ್ರಿಗೆ ಕನ್ವಿನ್ಸ್ ಮಾಡಿ ಇಲ್ಲಿ ನೀವು ಇಮಿಡಿಯೇಟ್ ಡಿಸ್ಪರ್ಸ್ ಆಗಬೇಕಾಯ್ತು, ಹೋಗಬಾರ್ದು, ಅಸೆಂಬಲ್ ಆಗಬಾರ್ದು. ಆವಾಗ ಅವ್ರು ಹೇಳಿದ್ರು ಇಲ್ಲ ನಾವು ಒಂದು ಮೆಮೊರಂಡಮ್ ಕೊಡಬೇಕಾಗ್ತದೆ. ತಕ್ಷಣ ADC ಅವರು ಅಲ್ಲೇ ಸ್ಪಾಟ್ಗೆ ಬಂದು ಮೆಮೊರಂಡಮ್ ತೊಗೊಂಡಿದ್ರು. ತೊಗೊಂಡ ನಂತರ ಅವ್ರಿಗೆ ಹೇಳಿದರು ಡಿಸ್ಪರ್ಸ್ ಆಗಿ ಅವ್ರು ಆಗಿಲ್ಲ. ಆಗುವಾಗ ಡಿಸ್ಪರ್ಸ್ ಆಗಿಲ್ಲ. ಅಲ್ಲಿ ಕಂಟಿನ್ಯೂ ಮಾಡುವಾಗ ಪೊಲೀಸರು ಕೆಲವು ಜನಕ್ಕೆ ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ದಾರೆ. ಉಳಿದವರು ಅಲ್ಲಿಂದ ಜಾಗ ಬಿಟ್ಟು ಓಡಿ ಹೋಗಿದ್ದಾರೆ. ಈಗ ಇದರಲ್ಲಿ ನಾವು ಸುಮಾರು 30 ಜನ ಅಷ್ಟುಗೆ ಪ್ರಿವೆಂಟಿವ್ ಕಸ್ಟಡಿಗೆ ತೊಗೊಂಡಿದ್ದೀವಿ. ಈ ಸಿಚುವೇಶನ್ ಟೋಟಲಿ ನಾರ್ಮಲ್ ಇದ್ದಾವೆ. ಪೊಲೀಸ್ ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂ ಇಂದ ಎಲ್ಲಿ ಇಂಪಾರ್ಟೆಂಟ್ ಏನು ಬಂದೋಬಸ್ತ್ ಮಾಡಬೇಕು ಅದು ನಿನ್ನೆ ಕೂಡ ಇತ್ತು, ಕಂಟಿನ್ಯೂ ಇದ್ದಾವೆ. ಇವತ್ತು ಕೂಡ ಕಂಟಿನ್ಯೂ ಇದ್ದಾವೆ. ಇವತ್ತು ಅರ್ಲಿ ಮಾರ್ನಿಂಗಿಂದ ಕಂಟಿನ್ಯೂ ಇತ್ತು ಧಾರವಾಡಲ್ಲಿ ಬಂದೋಬಸ್ತ್. ಪೊಲೀಸರು ಮನವೊಲಿಸಲಿಕ್ಕೆ ಪ್ರಯತ್ನ ಮಾಡಿದ್ರು, ಆಗಿಲ್ಲ ಸರ್. ಅದು ಆಯಿತು, ಪ್ರಯತ್ನ ಮಾಡಿದ್ರು, ಆಗಿಲ್ಲ ಅಂದರೆ ಮತ್ತು ಅವರು ಪೊಲೀಸರು ಅವರು ಕಾನೂನುಬದ್ಧ ಏನು ಕ್ರಮ ತೊಗೊಳ್ಬೇಕಾಗಿದೆ ಅದು ತೊಗೊಳ್ತಾರೆ ಅಷ್ಟೇ. ಈಗ ಬೆಳಿಗ್ಗೆ ಇಲ್ಲಿ ಕೆಲವು ಹುಡುಗರು ಸೇರಿದ್ರು. ಅವರು ಒಂದು ಕಡೆ ಪೊಲೀಸು ಗೊತ್ತಾದ ತಕ್ಷಣ ನಮ್ಮ ಆಫೀಸರ್ಸ್ ಹೋಗಿದ್ರು. ಅವ್ರಿಗೆ ಕನ್ವಿನ್ಸ್ ಮಾಡಿ ಇಲ್ಲಿ ನೀವು ಇಮಿಡಿಯೇಟ್ ಡಿಸ್ಪರ್ಸ್ ಆಗಬೇಕಾಯ್ತು, ಹೋಗಬಾರ್ದು, ಅಸೆಂಬಲ್ ಆಗಬಾರ್ದು. ಲಾಬುರಾಮ್ ಅವರು ಮಾತನಾಡಿದ್ದನ್ನು ಗಮನಿಸ್ತಾ ಇದ್ರಿ. ಈಗೆಲ್ಲ ಪರಿಸ್ಥಿತಿ ಹತೋಟಿಗೆ ಬಂದಿದೆ. ಈಗ ಆಲ್ರೆಡಿ ಕೆಲವರನ್ನ ಅರೆಸ್ಟ್ ಮಾಡಲಾಗಿರುವಂಥದ್ದು, 20ಕ್ಕೂ ಹೆಚ್ಚು ಯುವಕರನ್ನ. ಮತ್ತು ಎಲ್ಲ ಕಡೆನೂ ಕೂಡ ಭದ್ರತೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಮೇಯ್ನ್ ಆಗಿ ರೈಲ್ವೆ ಸ್ಟೇಷನ್ಗಳಲ್ಲಿ ಭದ್ರತೆಯನ್ನು ಕೊಟ್ಟಾಗಿದೆ. ಮೊನ್ನೆನೇ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದರು. ಏಕೆಂದರೆ ಉತ್ತರ ಭಾರತದಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ಇರುವಂಥ ಹಿನ್ನೆಲೆಯಲ್ಲಿ ಮೇಯ್ನ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದಿದ್ದು ಅಲ್ಲಿನ ಉದ್ರಿಕ್ತರು ರೈಲ್ವೆ ಸ್ಟೇಷನ್ಗಳಲ್ಲಿರುವಂಥ ರೈಲ್ಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ರು. ಸೊ
ಸೊ ಆ ಕಾರಣಕ್ಕೋಸ್ಕರನೇ ರೈಲ್ವೆ ಇಲಾಖೆ ಸುಮಾರು 160ಕ್ಕೂ ಹೆಚ್ಚಿನ ಟ್ರೈನ್ಗಳ ಸಂಚಾರವನ್ನು ನಿಲ್ಲಿಸಿರುವಂಥದ್ದು. ವ್ಯತ್ಯಯ ಆಗಿದೆ. ಇಲ್ಲೂ ಹಂಗಾಗಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಹೆಚ್ಚಿನ ಭದ್ರತೆಯನ್ನು ಕೈಗೊಂಡಿದ್ದಾರೆ ಪೊಲೀಸ್ ಇಲಾಖೆಯವರು.